ಘಲ್ಲು ದಾವ್ಗೆಜ್ಜೆ ಘಲ್ಲು ದಾವ್ಗೆಜ್ಜೆ ಘಲ್ಲು ದಾವ್ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತ್ತಾವ್ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತ್ತಾವ್ ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನುತ್ತಾವ್ ದೋಸ್ತಿ ಘಲ್ಲು ಘಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತ್ತಾವ್ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತ್ತಾವ್ ಗೆಜ್ಜೆ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಹೈಕಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಘಲ್ಲು ಘಲ್ಲೆನುತ್ತಾವ್ ದೋಸ್ತಿ ಘಲ್ಲು ಘಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತ್ತಾವ್ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತ್ತಾವ್ ಗೆಜ್ಜೆ ಗ್ರಾಮ ಫೋನಿನ ಗಾನ ಚಂದ ತಟ್ಟೊ ಟಮಟೆಯ ತಾಳ ಚಂದ ಮಟ್ಕಾನ ಹಾಡಿ ಮಾಡೋ ಜಗಳ ಚಂದ
ತಾಯಿ ಬೆಳಕಮ್ಮ ದೇವರಿಗೆ ನಮಸ್ಕಾರ ಚಪ್ಪದ ಸ್ವಾಮಿ ಭಗವಂತನಿಗೆ ಆಶೀರ್ವಾದ ಮಾಡ್ತೆ ಅಂತ ಬೆಳೆದ ಗ್ರಾಮದಲ್ಲಿ ವರ್ಷದಂತೆ ಪ್ರತಿ ವರ್ಷವೂ ಸಹ ಈ ವರ್ಷ ಬಹಳ ವಿಜೃಂಭಣೆಯಿಂದ ಸರಳವಾಗಿ ಎಲ್ಲ ಒಗ್ಗಟ್ಟಾಗಿ ಗ್ರಾಮಸ್ಥರು ಎಲ್ಲ ಸಮುದಾಯದವರು ಒಂದಾಗಿ ಈ ಒಂದು ವಿಜೃಂಭಣೆಯ ಮಹೋತ್ಸವವನ್ನ ಹಬ್ಬವನ್ನ ಈ ವರ್ಷಕ್ಕೆ ಆಚರಿಸ್ತಾರೆ. ಅದೇ ರೀತಿ ಪ್ರತಿ ವರ್ಷಕ್ಕೂ ಸಹ ನಾವು ಈ ಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಆ ಭಗವಂತ ಆಶೀರ್ವಾದ ಮಾಡ್ಲಿಂತ ನಮ್ಮ ಈ ಬನ್ನಾರಘಟ್ಟ ಚಮ್ಮಕಧಾಮ ಸ್ವಾಮಿ ಜಾತ್ರಾ ಮಹೋತ್ಸವ ಏನಿದೆ ಬನ್ನಾರಘಟ್ಟ ಹಾಗೂ ಬೇಗಳ್ಳಿ ಹಾಗೂ ಬೆಳೆನಗರ ಗ್ರಾಮದಿಂದ ಏನ್ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ವಿಜೃಂಭಣೆಯಿಂದ ಎಲ್ಲ ಬನ್ನಾರಘಟ್ಟದಿಂದ ಬೆಳೆನಗರ ಬೇಗಳ್ಳಿ ಹಾಗೂ ವಿಶೇಷತೆ ನಾವು ದೀಪೋತ್ಸವ ಮಾಡಿ ಅನ್ನದಾನ ಮಾಡಿ ದೇವರ ಪ್ರತಿ ವರ್ಷ ಬನ್ನರಘಟ್ಟ ಹಾಗೂ ನಮ್ಮ ಬೆಳೆಗಾಲ ಸಂದ್ರ ಬೆಳಕಮ್ಮ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲ ಜನಗಳ ಸಹಕಾರ, ಎಲ್ಲ ಸುತ್ತಮುತ್ತ ಹಳ್ಳಿಯವರ ಸಹಕಾರ ಪ್ರತಿ ವರ್ಷ ಇದೇ ಥರ ಇದ್ದು ತುಂಬ ಅದ್ದೂರಿಯಾಗಿ ಈ ಒಂದು ಜಾತ್ರೆಯನ್ನು ಆಚರಿಸಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ. ಈ ದಿನ ನಡೆಯುವ ನಮ್ಮ ಬೆಳಕಮ್ಮ ಜಾತ್ರೆ ವಿಶೇಷವಾಗಿ ಅಂದರೆ ಪ್ರತಿ ವರ್ಷಕ್ಕಿಂತ ಒಂದೊಂದು ವಿಜೃಂಭಣೆಯಿಂದ ನಾನಾ ರೀತಿ ನಡ್ಕೊಂಡು ಬಂದಿದೆ. ಅದೇ ರೀತಿ ಈ ಸತಿನೂ ನಮ್ಮ ಮಹಾತಾಯಿ ಬೆಳಕಮ್ಮನ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಎಲ್ಲ ನಾಗರಿಕ ಬಂಧುಗಳು, ನಮ್ಮ ಇರ್ತಕ್ಕಂಥ ನಮ್ಮ ನಲಸಂದ ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳು ಜಾತಿ ಭೇದ ಇಲ್ಲದೆ ಪಕ್ಷಭೇದವಿಲ್ಲದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಈ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡ ಪ್ರತಿ ವರ್ಷವೂ ಅದೇ ರೀತಿಯೂ ಯಾವುದೇ ತಂದೆ ತಗರ ಇಲ್ಲದೆ ಎಲ್ಲ ಯುವಕರು ಎಲ್ಲ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಅವ್ರನ್ನ ಕಳಕಳಿಯಿಂದ ಬೆಳೆಸ್ಕೊಳ್ತೇವೆ. ಮೊದಲೇ ಮತ್ತೆ ನಾಳೆ ದಿನ ಅನ್ನದಾನ ನಮ್ಮ ಗ್ರಾಮದ ವತಿಯಿಂದ ಬೇಗಳ್ಳಿ ಗೇಟಲ್ಲಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲ ನಮ್ಮ ಸಾರ್ವಜನಿಕರು ಬರಬೇಕು. ಮತ್ತು ನಾಳೆ ಇರ್ತಕ್ಕಂಥ ಚಮಗಾಮ ಸ್ವಾಮಿ ರಥೋತ್ಸವಕ್ಕೂ ಸಹ ನಮ್ಮ ಇಲ್ಲಿಂದ ಎಲ್ಲ ಹಿರಿಯ ಮುಖಂಡರು, ನಮ್ಮ ಎಲ್ಲ ಇರ್ತಕ್ಕಂಥ ಕಾರ್ಯಕರ್ತರ ಬಂಧುಗಳು, ನಾಗರಿಕ ಬಂಧುಗಳು ಯಾವುದೇ ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ನಾವು ಇದುವರೆಗೂ ನಡ್ಕೊಂಡು ಬಂದಿವಿ. ಅದೇ ರೀತಿ ನಡೆಸ್ಕೊಂಡು ಈ ಅಮ್ಮ ತಾಯಿಗೆ ಕೃಪೆಗೆ ಪಾತ್ರರಾಗಬೇಕಂತ ಎಲ್ಲ ಕೇಳ್ತಾರೆ.